ಕಳೆದ 4 ದಶಕಗಳಿಂದಲೂ ಅವಿರೋಧವಾಗಿಯೇ ಆಯ್ಕೆ ನಡೆಯುತ್ತಿದ್ದ ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ಅಧಿಕಾರ ಹಿಡಿಯಲು ಮಾಜಿ ಅಧ್ಯಕ್ಷ ಟಿವಿ ಚಂದ್ರಶೇಖರ್ ಹಾಗೂ ಎ ನಾರಾಯಣಸ್ವಾಮಿ ಬಣದ ನಡುವೆ ತೀವ್ರ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು. ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ ಹಾಗೂ 4 ಗವರ್ನಿಂಗ್ ಕೌನ್ಸಿಲ್ ಸದಸ್ಯರನ್ನ ಗೆಲ್ಲಿಸಿಕೊಳ್ಳುವ ಮೂಲಕ ಎ ನಾರಾಯಣಸ್ವಾಮಿ ಬಣ ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಎ ನಾರಾಯಣಸ್ವಾಮಿ ಅಧ್ಯಕ್ಷರಾಗಿ, ಮುನಿಶಾಮಿಗೌಡ ಉಪಾಧ್ಯಕ್ಷರಾಗಿ, ಸಿಜಿ ಭಾಸ್ಕರ್ ಪ್ರಧಾನ ಕಾರ್ಯದರ್ಶಿಯಾಗಿ, ಶಾಹಬುದ್ದೀನ್ ಜಂಟಿ ಕಾರ್ಯದರ್ಶಿ ಅವಿರೋಧವಾಗಿ ಆಯ್ಕೆಯಾಗಿ, ಜೆಸಿ ಚಂದ್ರ ಖಜಾಂಚಿ, ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಾಗಿ ಮಂಜು ಕಿರಣ್, ಬೂದಾಳ ವಿಶ್ವನಾಥ್, ಶಿವಕುಮಾರ್, ಶರತ್, ಮೇಲೂರು ರಘುಗೌಡ, ಅಮರೇಶ್ ವಿಜೇತರಾಗಿದ್ದಾರೆ. ವಿಜೇತ ಪದಾಧಿಕಾರಿಗಳು ಹಿರಿಯ ವಕೀಲರು ಹಾಜರಿದ್ದರು. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕ ಕೃಷ್ಣಮೂರ್ತಿ ಅವರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು. ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಸೋತಂತ ವಕೀಲರನ್ನ ಎಲ್ಲರನ್ನೂ ಸಹ ಗೆದ್ದಂಥವ್ರನ್ನ ಎಲ್ಲರನ್ನೂ ಒಟ್ಟಾಗಿ ಸೇರಿಸಿಕೊಂಡು ನಾವು ಈ ನ್ಯಾಯಾಲಯದ ಕಲಾಪಗಳನ್ನ, ನ್ಯಾಯಾಲಯದ ಆಡಳಿತ ಮಂಡಳಿಯನ್ನ, ಏನು ವಕೀಲರ ಸಂಘದ ಆಡಳಿತ ಮಂಡಳಿಯನ್ನ ನಡೆಸ್ತೀವಿ ಅಂತ ಈ ಮೂಲಕ ತಮಗೆ ಭರವಸೆಯನ್ನು ನೀಡ್ತಾ ಈ ದಿನ ನಮ್ಮ ಶಿಡ್ಲಘಟ್ಟ ವಕೀಲರ ಸಂಘದ ಚುನಾವಣೆಯಲ್ಲಿ ಸುಮಾರು ಅಂದರೆ ನಮ್ಮ ಎಲ್ಲ ಅಡ್ವೊಕೇಟ್ಸು ಶ್ರಮ ವಹಿಸಿರೋದ್ರಿಂದ ನಾವು ಒಳ್ಳೆ ಕೆಲಸಗಳು ಮಾಡ್ತೀವಂದು ಈ ದಿವಸ ಎರಡೇ ಮಾತು ಹೇಳಿ ನಾನು ಕ್ಲೋಸ್ ಮಾಡ್ತೀನಿ. ಮುಂದಿನ ಇದರಲ್ಲಿ ಏನೇನು ಹೇಳಬೇಕು ಅದೆಲ್ಲ ಹೇಳ್ತೀವಿ. ಸಂಘದವರನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದು ಚುನಾವಣಾಧಿಕಾರಿಗಳಾಗಿ. ನಾವು ಅದರಂತೆ ಇವತ್ತು ಈ ದಿನ 31/1/2024 ಚುನಾವಣೆ ನಿಗದಿ ಮಾಡಿದ್ವಿ. ಅದ್ರ ಪ್ರಕಾರ ಇವತ್ತು ಬೆಳಗ್ಗೆ 10:30ಯಿಂದ 2 ತನಕ ಮತದಾನ ಆಯಿತು. ಮತದಾನ ಒಟ್ಟು 90 ಮತದಾರರಿದ್ದರು. ಅದರಲ್ಲಿ 88 ಮತಗಳು ಪೋಲಾದವು. ಸೊ ಅದರಲ್ಲಿ ಅಂತಿಮವಾಗಿ ಇವಾಗ ಎಲ್ಲ ಎಣಿಕೆ ಎಲ್ಲ ಮಾಡಿ ಫಲಿತಾಂಶವನ್ನು ನಾವು ಘೋಷಣೆ ಮಾಡಿದ್ವಿ. ಅದ್ರ ಪ್ರಕಾರ ಈಗ ಎ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿ, ಮತ್ತು ಆರ್ ಮುನಿಶಾಮಿಗೌಡರು ಉಪಾಧ್ಯಕ್ಷರಾಗಿ, ಮತ್ತು ಸಿಜಿ ಭಾಸ್ಕರ್ ಅವರು ಜನರಲ್ ಸೆಕ್ರೆಟರಿ ಆಗಿ, ಮತ್ತು ಶಾಬಾಬುದ್ದೀನ್ ಅವರು ಜಾಯಿಂಟ್ ಸೆಕ್ರೆಟರಿ ಆಗಿ ಅವರು ಯುನಾನಿಮಸ್ ಆಗಿದ್ದರು. ಅವರು ಎಲೆಕ್ಷನ್ ಕಣದಲ್ಲಿ ಇರಲಿಲ್ಲ, ಈ ಮುಂಚೆನೇ ಅವರು ಯುನಾನಿಮಸ್ ಆಗಿದ್ದರು. ಮತ್ತು ಜಿ.ಸಿ. ಭಾಸ್ಕರ್ ಅವರು ಟ್ರೆಜರರ್ ಆಗಿ, ಮತ್ತು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ಗಳಿಗೆ ವಿ ಮಂಜು ಕಿರಣ್, ಕೆ.ಎಂ. ವಿಶ್ವನಾಥನ್, ವಿ ಶಿವಕುಮಾರ್, ಪಿ.ಆರ್. ಶರತ್, ಎಸ್. ರಾಘವೇಂದ್ರ ಗೌಡ, ಕೆ. ಅಮರೇಶ್ ಇಷ್ಟು ಜನ ಇವತ್ತು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.